ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನಪ್ಪ ಅಂದರೆ, ಲೇಬರ್ ಕಾರ್ಡ್ ಇರುವಂಥ ಮಕ್ಕಳಿಗೆ ಈ ಒಂದು ಲೇಬರ್ ಕಾರ್ಡ್ ಶೈಕ್ಷಣಿಕ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸುವ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸೊ ಅದು ಕೊನೆಯ ದಿನಾಂಕ 31 ಇತ್ತು. ಸೊ ಇವಾಗ ಅದನ್ನು ಮತ್ತೆ ಡೇಟನ್ನು ಎಕ್ಸ್ಟೆಂಡನ್ನು ಮಾಡಿದ್ದಾರೆ. SSP ಲಾಗಿನ್ನಲ್ಲಿ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸೋದು ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು SSP ಸ್ಕಾಲರ್ಶಿಪ್ನಲ್ಲಿ ಈ ಒಂದು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಹೇಗೆ ಅಂತ ಒಂದು ವಿಡಿಯೋ ಕೂಡ ತಿಳಿಸ್ತೀನಿ. ಮತ್ತು ಈ ಒಂದು ಡೇಟು ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಹೊಸ ಅಪ್ಡೇಟ್ನಲ್ಲಿ ಇವತ್ತಿನ ಒಂದು ಅಪ್ಡೇಟ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಒಂದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಅರ್ಜಿ ಸಲ್ಲಿಕೆ ಅವಧಿ 15ವರೆಗೆ ವಿಸ್ತರಣೆಯನ್ನು ಮಾಡಿದ್ದಾರೆ. ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಕೊನೆ ದಿನಾಂಕ 31 ಡಿಸೆಂಬರ್. ಇವಾಗ ಅದನ್ನು ಮತ್ತು 15 ದಿನ ಅವಕಾಶವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ 2024-25ನೇ ಸಾಲಿನ ಈ ಒಂದು ಶೈಕ್ಷಣಿಕ ಸಹಾಯಧನಕ್ಕಾಗಿ SSP ತಂತ್ರಾಂಶದ ಮೂಲಕ ಅರ್ಜಿಯನ್ನು ಈ ಒಂದು 15ವರೆಗೆ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಅಂತ ಪೇಪರ್ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. ಕಾರ್ಮಿಕ ಇಲಾಖೆಯವರು ಜನವರಿ 15ರವರೆಗೆ ಈ ಒಂದು ಅಪ್ಲಿಕೇಶನ್ ಹಾಕೋಬೋದು SSP ಒಂದು ಪೋರ್ಟಲಲ್ಲಿ. ನಾವು ಕಳೆದ ವರ್ಷ ಯಾವ ರೀತಿಯಾಗಿ ಹಾಕಿದ್ದೀವಿ ಅಂದರೆ, ಈ ಒಂದು ಲೇಬರ್ ಕಾರ್ಡ್ ಅಂದರೆ ಲೇಬರ್ ವೆಬ್ಸೈಟ್ ಏನಿದೆ, ಕಾರ್ಮಿಕ ಇಲಾಖೆ ವೆಬ್ಸೈಟು, ಆ ಒಂದು ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕ್ತಾಯಿದ್ವಿ. ಸೊ ಇವಾಗ ಈ ಒಂದು ಅರ್ಜಿಯನ್ನು SSP ಪೋರ್ಟಲಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ವಿಡಿಯೋ ಕೂಡ ಮಾಡ್ತೇನೆ, ಯಾವ ರೀತಿ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಇದ್ದವರು ಯಾವ ರೀತಿ SSP ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ ಅಂತ. ಸೊ ಯಾಕೆಂದರೆ ನಮ್ಮ ವಿದ್ಯಾರ್ಥಿಗಳು ಜಾಸ್ತಿ ಜನ ಬರ್ತಾ ಇಲ್ಲ. ಸೊ ನಾರ್ಮಲಾಗಿ ಬರೀ SSP ಸ್ಕಾಲರ್ಶಿಪ್ ಆಗ್ತಾಯಿದ್ದಾರೆ. ಸೊ ಲೇಬರ್ ಕಾರ್ಡ್ ಕೂಡ ಭಾಳಷ್ಟು ರದ್ದಾಗಿದ್ದಾವೆ. ಸೊ ರಿನಲ್ ಕೂಡ ಆಗಿಲ್ಲ. ಸೊ ಸಮಸ್ಯೆ ಭಾಳ ಇದೆ ಲೇಬರ್ ಕಾರ್ಡ್ದು. ಹಾಗಾಗಿ ನಾವು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಾಕ್ಬೇಕಂದ್ರೆ ನಮಗೆ ಚಾಲ್ತಿ ಇರುವಂಥ ಲೇಬರ್ ಕಾರ್ಡ್ ಬೇಕಾಗಿದೆ, ಅವಶ್ಯಕತೆ ಇದೆ. ಸೊ ಸಿಗ್ತಾ ಇಲ್ಲ ಯಾವ ಕೂಡ. ಭಾಳಷ್ಟು ಜನ ಡೇಟ್ ಮುಗಿದಿದ್ದಾವೆ, ಎಕ್ಸ್ಪೈರಿ ಆಗಿದ್ದಾವೆ, ರಿನಲ್ ಕೂಡ ಮಾಡ್ಕೊಂಡಿಲ್ಲ. ರಿನಲ್ ಮಾಡ್ಕೊಂಡ್ರೂ ಕೂಡ ಅವ್ರ ಹತ್ರ ಈ ಕಾರ್ಡ್ ಇರೋದಿಲ್ಲ. ಸೊ ಆ ಥರ ಸಮಸ್ಯೆಗಳು ಭಾಳ ಇದ್ದಾವೆ. ಹಾಗಾಗಿ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಾಕೋಕ್ಕೆ ನಮಗೂ ಕೂಡ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಯಾರ್ದಾದ್ರು ಅವೈಲೇಬಲ್ ಇದ್ದರೆ, ನಿಮ್ಮದೇನಾದರೂ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಾಕಬೇಕಂತ ಅಂದ್ಕೊಂಡಿದ್ದಾರೆ ನಮಗೆ ತಿಳಿಸಿ, ನಾವು ಕೂಡ ಹಾಕಿಕೊಡ್ತೀವಿ. ಸೊ ಈ ವಾರದಲ್ಲಿ ಮೊಬೈಲ್ ಸೇವೆಯನ್ನು ಕೂಡ ಕೊಡ್ತಾಯಿದ್ದೀವಿ. ನಾವು ವಾಟ್ಸಪ್ ಮುಖಾಂತರ ಎಲ್ಲ ಒಂದು ಡಾಕ್ಯುಮೆಂಟ್ ಹಾಕಿಸ್ಕೊಂಡು ಸೇವೆಯನ್ನು ಕೊಡಬೇಕಂತ ಮಾಡಿದ್ದೀವಿ. ಅಂದರೆ ನಮ್ಮ ನಂಬರನ್ನು ಎಲ್ಲರಿಗೂ ಶೇರ್ ಮಾಡ್ತೀವಿ, ನಮ್ಮ ಒಂದು ಸಬ್ಸ್ಕ್ರೈಬರ್ಗಳಿಗೆ ಶೇರ್ ಮಾಡ್ತೀವಿ. ಆ ಒಂದು ಮೊಬೈಲ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನು ಸೇವೆ ಬೇಕು ಅದನ್ನು ನಮ್ಗೆ ಹೇಳಿದರೆ ನಾವು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಿಮಗೆ PDF ಸೆಂಡ್ ಮಾಡ್ತೀವಿ. ಅದೇನು ಸರ್ವಿಸ್ ಚಾರ್ಜ್ ಇದೆ, ಸೇವಾ ಶುಲ್ಕ, ಅದನ್ನು ನೀವು ಪೇ ಮಾಡಿದರೆ ಸಾಕು, ನಾವು ನಿಮಗೆ ಸೇವೆಯನ್ನು ಒದಗಿಸ್ತೀವಿ ಅಂತ ಹೇಳ್ತಾ, ಸ್ನೇಹಿತರೆ ಇದಿಷ್ಟು ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಅರ್ಜಿ ಸಲ್ಲಿಸುವ ಒಂದು ಕೊನೆ ದಿನಾಂಕ ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಇದು ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.